ನೋಡಿ, ಇದು ಮೆಂಟಲ್ ಎಬಿಲಿಟಿ ಟಾಪಿಕ್ 5 ಜಿಯೋಮೆಟ್ರಿ ಪ್ರಾಬ್ಲಮ್ಸ್, ರೇಖಾಗಣಿತದ ಸಮಸ್ಯೆಗಳು. ಪ್ರಶ್ನೆ ನೋಡಿ, ಇದು ಸ್ವಲ್ಪ ಗಮನ ಕೊಟ್ಟೋದಿ. ಒಂದು ಆಯತಾಕಾರದ ರತ್ನಕಂಬಳಿಯ ವಿಸ್ತೀರ್ಣ 120 ಚದರ ಮೀಟರ್ ಮತ್ತು 46 ಮೀಟರ್ ಪರಿಧಿಯನ್ನು ಹೊಂದಿದೆ. ಅದರ ಕರ್ಣೀಯ ಉದ್ದ ಎಷ್ಟು? ಅಂದರೆ ಕರ್ಣೀಯ ಉದ್ದ ಅಂದರೆ ಟಾಪ್ ಕಾರ್ನರಿಂದ ಬಾಟಮ್ ಕಾರ್ನರ್ ಡಿಸ್ಟೆನ್ಸ್, ಇದು ಲೆಂತ್. ಓಕೆನಾ? ನೋಡಿ, ಇದು ಟ್ರಯಾಂಗಲ್ ಅಂದರೆ ರೆಕ್ಟಾಂಗಲ್ ಅಂದರೆ ಇದು ಲೆಂತ್, ಇದು ಎಲ್ಲೋ, ಇದು ಬ್ರೆತ್ ಅಂದರೆ ಉದ್ದ, ಇದು ಉದ್ದ ಎಲ್ಲೋ, ಬ್ರೆತ್ ಅಂದರೆ ಅಗಲ ಬಿ. ಕರ್ಣೀಯ ಉದ್ದ ಕರ್ಣ ಅಂದರೆ ಇದು ಎಲ್ಲಿದು. ಓಕೆನಾ? ಆಯತಾಕಾರದ ರತ್ನಕಂಬಳಿಯ ಉದ್ದ ಎಲ್ ಮತ್ತು ಅಗಲ ಬಿ ಆಗಿರಲಿ. ಓಕೆನಾ? ಪರಿಧಿ ಈಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ಅಂದರೆ ಪರಿಧಿ ಅಂದರೆ ಸುತ್ತಳತೆ ಅಲ್ವಾ. 2 ಇಂಟು ಎಲ್ ಪ್ಲಸ್ ಬಿ, 2 ಬಿ ಕೆಳ ಸೇರುತ್ತಲ್ವಾ. ಹಂಗಾಗಿ 2 ಇಂಟು ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟವ್ರೆ? 46 ಮೀಟರ್ ಚದರ ಮೀಟರ್ ಅಂತ ಅವ್ರಿಗೆ ಕೊಟ್ಟಿದ್ದಾರೆ. ವಿಸ್ತೀರ್ಣ ಗೊತ್ತಲ್ಲ, ಆಯತದ ವಿಸ್ತೀರ್ಣ, ಲೆಂತ್ ಇಂಟು ಬ್ರೆತ್ತು, ಉದ್ದ ಇಂಟು ಆಗಲ್ಲ, 120 ಚದರ ಮೀಟರ್, ಅದು ಗೊತ್ತಿದೆ. ಓಕೆನಾ? ನೆಕ್ಸ್ಟು ಪರಿಧಿ ಅಂದರೆ 2 ಇಂಟು ಎಲ್ ಪ್ಲಸ್ ಬಿ 46 ಆದರೆ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 23, ಗೊತ್ತಲ್ಲ, ಇದು 23 ಚದರ ಮೀಟರ್ ಇದು. ನೆಕ್ಸ್ಟು ಕರ್ಣೀಯ ಉದ್ದ ಕಂಡುಹಿಡಿಯಲು ಬಳಸುವ ಸೂತ್ರ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರು. ನಮಗೆ ಎಲ್ ಪ್ಲಸ್ ಬಿ ಗೊತ್ತು, ಬಟ್ ಅಲ್ಲಿ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕಾಗಿರೋದು. ಹಂಗಾಗಿ ನಾವು ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತಗೊತೀವಿ. ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2LB ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ 23 ಸ್ಕ್ವೇರ್, ಎಲ್ ಸ್ಕ್ವೇರ್ ಅಂದರೆ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ನ ನಾವು ಡಿ ಸ್ಕ್ವೇರ್ ಅಂತ ಬರ್ಕೊಂತೀವಿ ಎಸ್ ಫಾರ್ ಫಾರ್ಮುಲಾ. ತಿರ್ಗಿ ಆಮೇಲೆ 2LB, 2 ಇಂಟು LB 120 ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ ವಿಸ್ತೀರ್ಣ. ಸಾಲ್ವ್ ಮಾಡಿ. 23 ಸ್ಕ್ವೇರ್ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಪ್ಲಸ್ 2 ಇಂಟು 120. ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 23 ವರ್ಗ, 23 ಇಂಟು 23 ಅಂದರೆ 529, 2 ಇಂಟು 120 240. ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 289. ಡಿ ಇಸ್ ಈಕ್ವಲ್ ಟು 70 ಚದರ ಮೀಟರ್. ಆಯತದ ಕರ್ಣೀಯ ಉದ್ದ 17 ಚದರ ಮೀಟರ್ ಆಗಿದೆ. ಇದೇ ಕರ್ಣೀಯ ಉದ್ದ ಡಿ. ಓಕೆನಾ? ಥ್ಯಾಂಕ್ ಯು. PDF ಹಾಕ್ತೀನಿ, ಬೇಕಾದರೆ ನೋಡ್ಕೊಳ್ಳಿ.